ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹಾಗೆ ಇವತ್ತು ಪಟಾಪಟ್ ಚಟ್ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಏನು ಅಂತ ಇವಾಗ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ, ಆಯ್ತಾ? ಹಬ್ಬದ ಸೀಸನ್ನು, ಮನೆ ಕ್ಲೀನ್ ಮಾಡಬೇಕು, ಎಷ್ಟೊಂದು ಕೆಲಸಗಳಿರ್ತವೆ ಅಲ್ವಾ? ಅದಕ್ಕೆಲ್ಲ ನಾನೊಂದು ಐಡಿಯಾ ಕೊಡ್ತೀನಿ ಕೇಳಿ. ಇವತ್ತು ಬೆಳಗ್ಗೆ ಒಂದು ಸೀನರಿ ಆಯಿತು. ಏನು ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು, ಓಕೆನಾ? ನನ್ನ ಮಗ ಸ್ಕೂಲ್ಗೆ ಹೋಗಲ್ಲ, ಇವತ್ತೊಂದೇ ಒಂದು ದಿನ ರಜೆ ಹಾಕ್ಬಿಡ್ತೀನಿ, ಮನೇಲಿ ಇರ್ತೀನಿ, ಚಿಲ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಕೇಳ್ಕೊಂಡ. ಆಯಿತಾ, ಓಕೆ ಆಯಿತು, ಚಿಲ್ ಮಾಡು, ನಾನು ನಿನ್ನನ್ನು ತುಂಬ ಚೆನ್ನಾಗಿ ಚಿಲ್ ಮಾಡಿಸ್ತೀನಿ ಎಂದೆ. ಅವ್ನು ಮಾಡ್ತಿರೋ ಚಿಲ್ ತೋರಿಸ್ತೀನಿ, ಬನ್ನಿ ಇಲ್ಲಿ ನೋಡಿ ಹೆಂಗಿದೆ ಚಿಲ್ಲಿಂಗು. ಸಿಕ್ಕಾಪಟ್ಟೆ ಚಿಲ್ ಮಾಡ್ತಿದ್ದಾನಲ್ವಾ? ಎಸ್. ಬೆಳಗ್ಗೆ ಸುಮ್ಮನೆ ಮುಚ್ಕೊಂಡು ಸ್ಕೂಲ್ಗೆ ಹೋಗೋ ಅಂತ ಹೇಳಿದ್ರೆ ಈ ನನ್ನ ಮಗ ಕೇಳಲ್ಲ. ಸೊ ನಾವೇನು ಮಾಡಿದ್ವಿ, ಬಟ್ಟೆ ಎಲ್ಲ ಮಡ್ಚುಕಂದ, ನಿನ್ನ ಕಬಡ್ನ ನೀನು ಕ್ಲೀನ್ ಮಾಡೋಕಂದ ಅಂತ ಫುಲ್ಲು ಕ್ಲೀನಿಂಗ್ ಕೆಲಸ ಮಾಡಿಸ್ತಾ ಇದ್ದೀನಿ. ಮಕ್ಳಿಗೆ ಹೆಂಗೆ ಕೆಲಸ ಕಲಿಸ್ಬೇಕು ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಇದೇ ಥರ ಕೆಲಸ ಕಲಿಸ್ಬೇಕು. ನಿಶೋ, ಏನು ಮಾಡ್ತಿದ್ಯಾ ಕಂದ? ಇವತ್ತು ಸ್ಕೂಲಿಗೆ ರಜೆ ಹಾಕಿರೋ ಎಕ್ಸ್ಪೀರಿಯನ್ಸ್ ಹೇಳಿ. ನಿಮ್ಮದು ಎಕ್ಸ್ಪೀರಿಯನ್ಸ್ ಹೆಂಗೆ ಅನಿಸ್ತಾ ಇದೆ ನಿಮಗೆ? ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ, ನಮ್ಮ ವಿಡಿಯೋ ನೋಡ್ತಿರೋರ ಜೊತೆ ಹಂಚ್ಕೊಳ್ಳಿ, ಹೆಂಗಿದೆ ಅಂತ. ಪ್ರಕು ಈ ತರ ಕಲ್ಚರ್ ಮಾಡ್ತೀರಂತ ನಂಗೆ ಗೊತ್ತಿದ್ರೆ ನಾನು ಸ್ಕೂಲಿಗೆ ಹೋಗ್ತಿದ್ರಾ? ಮತ್ತೆ ಸ್ಕೂಲ್ಗೆ ಹೋಗ್ಬೇಕಿತ್ತು, ಯಾಕೆ ಈ ಕೆಲಸ ಬೇಕಾಗಿತ್ತು? ಈ ಕೆಲಸ ಎಲ್ಲ ಮಾಡೋದು ಬೇಕಾಗಿತ್ತಾ? ನಾನೇನು ಹೇಳಿದ್ನ ರಜಾ ಹಾಕು ಅಂತ? ಚಿಲ್ ಮಾಡ್ತೀನಿ ಅಂದೆ, ಇವಾಗ ಚಿಲ್ ಮಾಡಿಸ್ತಾ ಇದ್ದೀನಿ. ನಿಮ್ಮನೇಲೂ ಅಷ್ಟೇನೆ. ಯಾರಾದ್ರೂ ನಾನು ಇವತ್ತು ಸ್ಕೂಲ್ಗೆ ಹೋಗಲ್ಲ, ನಾನು ಅದು ಮಾಡಲ್ಲ, ಇದು ಮಾಡಲ್ಲ ಅಂತಂದರೆ ಇಷ್ಟೇ, ಈ ಥರ ಒಂದು ಕೆಲ್ಸಕ್ಕೆ ಹಾಕ್ಬಿಟ್ಟು ಕೂರಿಸ್ಬೇಕು. ಆವಾಗ ಅವ್ರು ಚಿಲ್ಲಾಗಿ ಅವ್ರದ್ದು ಕೆಲಸ ಆಗುತ್ತೆ, ನಮ್ಮದು ಕೆಲಸ ಆಗುತ್ತೆ. ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ ನೋಡಿ. ಫುಲ್ಲು ಕೆಲಸ ಕಾರ್ಯ ಫುಲ್ ಹೆಂಗೆ ನಡೀತಿದೆ ನಮ್ಮದು, ಸೂಪರಾಗಿ ನಡೀತಿದೆ. ಇದೇ ಥರ ನಮ್ಮ ಹಬ್ಬದ ಟೈಮ್ ಇರುತ್ತೆ. ವರಮಹಾಲಕ್ಷ್ಮಿ ಸ್ವಲ್ಪ ಏನು ಜೋರಾಗಿ ಮಾಡ್ತೀವಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಕ್ಲೀನಿಂಗ್ ನಡೀತಾ ಇದೆ. ಅದರಲ್ಲಿ ನನ್ನ ಮಗ ರಜಾ ಆಗ್ತಾ, ಅದನ್ನು ಒಂದು ಸ್ವಲ್ಪ ಬಳಸ್ಕೊಬೇಕಲ್ವ ನಾವೆಲ್ಲ. ಅದಕ್ಕೋಸ್ಕರ ನಮ್ಮ ಬಳಕೆಯ ಕೆಲಸ ಇಲ್ಲಿ ನಡೀತಾ ಇದೆ. ಹೆಂಗೆ ಮಾಡ್ತಾ ಇದ್ದಾನೆ ಹುಡುಗ? ಸರಿಗೆ ಮಾಡ್ತಾ ಇದ್ದಾನಲ್ವಾ ಕೆಲಸ ಕಾರ್ಯಗಳನ್ನೆಲ್ಲ? ಕೆಲಸ ಕಾರ್ಯ ಅಂದರೆ ನೋಡಿ ಭಯಂಕರ ಇದೆ. ಎಲ್ಲ ಕಡೆ ಕ್ಲೀನಿಂಗ್ ನಡೀತಾ ಇದೆ, ಫುಲ್ಲು ಬ್ಯುಸಿ. ಇವ್ರು ಮಾಡೋ ಕೆಲಸ ನಾನು ಮಾಡಬೇಕು ಅಂತಂತೆ. ಮತ್ತೆ ನಾನು ಮಾಡೋ ಅಡುಗೆನ ನೀವು ತಿನ್ನಲ್ವಾ ಸಾಹೇಬ್ರೆ? ತಿಂತೀರಾ ಇಲ್ವಾ? ನಾನ್ ವಾಶ್ ಮಾಡೋ ಬಟ್ಟೆನ ನೀವ್ ಹಾಕೋತೀರಾ ಇಲ್ವಾ? ಮತ್ತೆ ಇವ್ರು ಮಾಡೋ ಕೆಲ್ಸನ ನಾವು ಮಾಡ್ಬೇಕು ಅಂದ್ರೆ ನಾವು ಬಿಡ್ತೀವ? ಕೆಲಸ ಕಲಿಬೇಕು. ಈ ವಯಸ್ಸಿಂದನೇ ಕೆಲಸ ಕಲ್ತ್ರೆ ಮುಂದಕ್ಕೆ ಮನೆ ಮಾಡ್ಕೊಂಡಾಗ ನಿನಗೂ ಯೂಸ್ ಆಗುತ್ತೆ, ಗೊತ್ತಾ? ಇದು ಹೆಂಗ್ ಯೂಸ್ ಆಗುತ್ತೆ ಹೇಳು? ಹುಡುಗ ಹುಡುಗಿಯಲ್ಲ ಅಂದ್ರೆ ಮುಂದಕ್ಕೆ ಯಾರು ಹುಡುಗಿರ್ ಕೆಲಸ ಮಾಡಲ್ಲ, ಬರೀ ಹುಡುಗರೇ ಕೆಲಸ ಮಾಡ್ಬೇಕು, ಗೊತ್ತಾ? ಇವಾಗ ನೀನ್ ಮಾಡು, ಚೆನ್ನಾಗಿ ಮಾಡ್ತಾ ಇದ್ಯಾ. ಸ್ಕೂಲಿಗೆ ರಜಾ ಆಗ್ತಲ್ಲ, ಇನ್ನೊಂದಿನ ರಜಾ ಹಾಕು, ಓಕೆನಾ? ನಾಳೆನೂ ರಜಾ ಹಾಕು ನಿಶೋ, ಓಕೆನಾ? ಒಂದೇ ಒಂದಿನ ರಜಾ ಹಾಕು ಪ್ಲೀಸ್. ನೆಕ್ಸ್ಟ್ ಆ ಕಡೆ ನೆಕ್ಸ್ಟ್ ರೂಮ್ ಕ್ಲೀನ್ ಮಾಡೋಣಂತೆ. ಹಿಂಗೆಲ್ಲ ಕ್ಲೀನಿಂಗ್ ಕಲಿಸ್ಬೇಕು. ನಾವೇನು ಸುಮ್ಮನೆ ಇದು ಮಾಡೋಕ್ಕಾಗತ್ತಾ? ಸುಮ್ಮನೆ ಏನು ಕೆಲಸ ಕೊಟ್ಟಿಲ್ಲ, ನೀಟಾಗಿ ಕಲಿಯಪ್ಪ ಕೆಲಸನ, ಮುಂದೆ ಉದ್ಧಾರ ಆಗೋ ಕೆಲಸ. ಈಗ ಹೆಂಗಿರೋ ಮುಂದಕ್ಕೆ ಹೆಣ್ಮಕ್ಳು ಕೆಲಸ ಬರಲ್ಲ, ಗಂಡು ಮಕ್ಳಿಗೆ ಹೇಳ್ಕೊಟ್ಬಿಟ್ರೆ ಅಲ್ಲಿಗೆ ಖತಮ್ ಆಗುತ್ತೆ. ಅಮ್ಮ ಅಂತ ಏನಮ್ಮ ನೋಡಿ ಎಷ್ಟು ಚೆನ್ನಾಗಿ ಮೇಲಿಂದ ಕೆಳಗಡೆವರೆಗೆ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಿದ್ದಾನೆ. ಈಗ ಒಂದು ಬಟ್ಲಲ್ಲಿ ಸೋಪು ನೀರು ಕೊಟ್ಬಿಟ್ಟು ಇವತ್ತು ರಜಾ ಹಾಕಿದ್ಯಾ ಅಲ್ವಾ, ಮಾಡು, ಏನಾಗುತ್ತೆ ಅಂತ ಒಂದು ಡೈಲಾಗ್ ಕೊಟ್ಬಿಟ್ಟು, ಇಲ್ಲಾಂದ್ರೆ ಟಿ ವಿ ರಿಮೋಟ್ ಕೊಡಲ್ಲ, ಇಲ್ಲ ಟ್ಯಾಪ್ ಕೊಡಲ್ಲ, ಅದು ಇದು ಕೊಡಲ್ಲ ಅಂತ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಹಂಗಾಗಿ ಕೆಲಸ ನಡೀತಿದೆ. ಏನು ಸುಮ್ಮನೆ ಮಾಡೋ ಜಾಯ್ಮನ ಏನಲ್ಲ, ಎಲ್ಲನೂ ಎತ್ತಿಟ್ಟಿರೋದಕ್ಕೆ ಆ ರಿಮೋಟ್ ಬೇಕು, ಆ ಟ್ಯಾಬ್ ಬೇಕು ಅಂತ ಹೇಳಿರೋದಕ್ಕೆ ಈ ಕೆಲಸ ಮಾಡ್ತಿರೋದು. ನಮ್ದೇನಾದ್ರು ತಪ್ಪಿದ್ಯಾ? ಅಯ್ಯೋ, ಇವಾಗ ಕಮೆಂಟ್ ಸುರಿಮಳೆ ಬರುತ್ತೆ, ಮಕ್ಳ ಕೈಯಲ್ಲಿ ಹಿಂಗೆ ಕೆಲಸ ಮಾಡಿಸ್ತೀರಾ, ಮಕ್ಳ ಕೈಯಲ್ಲಿ ಹಂಗೆ ಕೆಲಸ ಮಾಡಿಸ್ತೀರಾ. ಇನ್ನೇನು ಮತ್ತೆ ಮಕ್ಕಳು ಅಂತ ಬಿಟ್ಬಿಟ್ರೆ ಮುಂದಕ್ಕೆ ಕೆಲಸನೇ ಕಲಿಯಲ್ಲ, ಏನಂತಾರೆ, ಸೋಂಬೇರಿಗಳಾಗ್ಬಿಡ್ತಾರೆ. ಅದಕ್ಕೋಸ್ಕರ ಈ ಥರ ಕೆಲಸ ಎಲ್ಲ ಹಾಕಿ ಕಲಿಸ್ತಾ ಇರಬೇಕು ಅವಾಗ ಅವರು ಸೂಪರು, ನಾವು ಸೂಪರು. ಹೆಂಗೆ ನಮ್ಮ ವಿಡಿಯೋ ಹೆಂಗಿದೆ ಇವನೊಂದು ತೋರ್ಸೋಕ್ಕೋಸ್ಕರನೇ, ನಿಮ್ಗೊಂದು ಐಡಿಯಾ ಕೊಡೋಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಯಾರು ಮಕ್ಕಳು ನೆಕ್ಸ್ಟ್ ಟೈಮು ರಜಾ ಹಾಕ್ತೀನಿ ಸ್ಕೂಲಿಗೆ, ನಾನು ಹೋಗಲ್ಲ, ಇವತ್ತು ಚಳಿ ಇದೆ, ಬೆಚ್ಚಗೆ ಮಲ್ಕೊಂತೀನಿ ಅಂದರೆ ಸ್ವಲ್ಪ ಹೊತ್ತು ಎಕ್ಸ್ಟ್ರಾ ನಿದ್ದೆ ಮಾಡೋಕ್ಕೆ ಬಿಟ್ಕೊಂಬಿಡಿ. ಅದಾದಮೇಲೆ ಹಿಂಗೆ ಕೆಲಸಕ್ಕೆ ಹಚ್ಕೊಂಬಿಡಿ. ನೋಡಿ, ನಾನು ಮಾತಾಡ್ಕೊಂಡು ಅರಟೆ ಹೊಡಿತಿದ್ರು, ಆ ನನ್ನ ಮಗ ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಅಷ್ಟು ನಿಯತ್ತಾಗಿ ಕೆಲಸ ಕಲಿಸ್ತಾ ಇದ್ದೀನಿ. ಈ ಥರ ಮಾಡಿ ಒಂದು ಸರಿ ಮಾಡಿಲ್ಲ ಅಂದ್ರೆ ಒಂದು ತಲೆ ಮೇಲೆ ಬಿಡಿ, ಅವಾಗ ಅವನೇ ನೀಟಾಗಿ ಕೆಲಸ ಕಲಿತಾರೆ.
ಈ ವಯಸ್ಸಲ್ಲಿ ಎಲ್ಲ ಕಲಿಸ್ಬೇಕು, ಇಲ್ಲಾಂದರೆ ಸೋಂಬೇರಿ ಬಿದ್ದುಬಿಡ್ತವೆ, ಏನು ಮಾಡೋಕ್ಕೆ ಬರಲ್ಲ. ಆಮೇಲೆ ಮುಂದಕ್ಕೆ ಪಾಪ ಇವಕ್ಕೆ ಕಷ್ಟಪಡ್ತವೆ. ಹೆಂಗಿರೋ ಹೆಣ್ಮಕ್ಳು ಕೆಲಸ ಮಾಡಲ್ಲ, ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ, ಮುಂದಕ್ಕೆ ಯಾವ ಹೆಣ್ಮಕ್ಳು ಕೆಲಸ ಮಾಡಲ್ಲ ಅದೇಂತೂ ಪಕ್ಕ. ಅದಕ್ಕೋಸ್ಕರ ಗಂಡು ಮಕ್ಕಳಿಗೆ ಸ್ವಲ್ಪ ಏನಂತಾರೆ ಎಲ್ಲ ಹೇಳ್ಕೊಟ್ಬಿಡೋಣ, ಮುಂದಕ್ಕೆ ಎಲ್ಲ ಮಾಡೋದು ಹೇಗೆ, ಏನೇನು ಕೆಲಸ ಮಾಡಬೇಕು, ಹೇಗೆ. ನೆಕ್ಸ್ಟ್ ಇನ್ನೊಂದಿನ ಸಿಗಾಕೊಳ್ಳಿ ಪಾತ್ರೆನೇ ತೊಳ್ಸೋದು ಹಬ್ಬದ ನಿಶಾ. ನೆಕ್ಸ್ಟ್ ಇನ್ನೊಂದಿನ ರಜಾ ಹಾಕು, ಹಬ್ಬಕ್ಕೆ ಪಾತ್ರೆ ಎಲ್ಲ ತೊಳಿಬೇಕು, ಎಲ್ಲ ಪಾತ್ರೆ ತೊಳಿಬೇಕು. ಏನ್ ಪಾತ್ರೆ ತೊಳೆಯಕ್ಕೆ ಹಾಕ್ಬಿಡ್ತೀನಿ ನೆಕ್ಸ್ಟ್. ಸ್ಟವ್ ಯಾಕೆ ಆನ್ ಮಾಡ್ಬೇಕು ಪಾತ್ರೆ ತೊಳೆಯೋದಕ್ಕೆ? ಪಾತ್ರೆ ತೊಳೆದ್ರೆ ಸಾಕು, ಸ್ಟವ್ ಯಾಕೆ ಆನ್ ಮಾಡಬೇಕು? ಸ್ಟವ್ ಎಲ್ಲ ಆನ್ ಮಾಡೋದೇನು ಬೇಕಾಗಲ್ಲ, ಜಸ್ಟ್ ಪಾತ್ರೆ ತೊಳೆದು ಹಾಕ್ಬಿಟ್ರೆ ನಾನು ಅಲ್ಲಿ ಜೋಡಿಸ್ಕೊಂಡ್ಬಿಡ್ತೀನಿ. ಆಯ್ತಾ? ಇನ್ನೊಂದಿನ ರಜಾ ಹಾಕೋಣ ಆಯ್ತಾ? ಹೆಂಗಿರೋ ನಾನು ಹೆಂಗಿರ್ಬೇಕು ಅಂದ್ರೆ ಅದನ್ನೇ ನಾನು ಹೇಳ್ತಿರೋದು. ನೆಕ್ಸ್ಟ್ ಟೈಮ್ ಇಂದ ರಜಾ ಹಾಕಿದ್ರೆ ಫುಲ್ ಮಜಾ ಮಾಡೋಣ ಇಬ್ರು. ಓಕೆನಾ? ಡೀಲಾ? ಸ್ಕೂಲಿಗೆ ರಜಾ, ನಾನು ನೀನು ಮಜಾ. ಓಕೆ ಓಕೆನಾ? ಡೀಲು? ಓಕೆನಾ? ಇದು ಇವತ್ತಿನ ವಿಡಿಯೋ. ಸುಮ್ಮನೆ ಹಾಗೆ ಕೆಲಸದ ಮಧ್ಯದಲ್ಲಿ ಏನು ಹಾಗೆ ಒಂದು ವಿಡಿಯೋ ಹಾಕಿದ್ವಿ. ಅವನೇನೆ ಎಲ್ಲಾನು ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇದ್ವಿ. ಅದರಲ್ಲಿ ನಾನು ಮಾಡ್ತೀನಿ ನೋಡಿ. ಈ ಥರ ಎಲ್ಲ ಸುಳ್ಳು ಹೇಳ್ತಿರ್ತಾವ ಮಕ್ಕಳು. ಅಯ್ಯೋ ಅವನ ಕೈ ನೀಟಾಗಿ, ನನ್ನ ಕೈ ನೀಟಾಗಿದೆಯಂತೆ, ಅವನ ಕೈ ಭಾರಿ ಕೆಲಸ ಮಾಡಿ ಇದಾಗಿದೆಯಂತೆ. ಓಕೆನಾ? ಪ್ರೂಫ್ ತೋರಿಸ್ತಾ ಇದ್ದಾನೆ ಅವನು. ಹಂಗಾಗಿ ಏನಿಲ್ಲ, ನಾನೇ ಕೆಲಸ ಮಾಡ್ತಿದ್ದೆ. ಸುಮ್ಮನೆ ಹಂಗೆ ಒಂದು ಪ್ರಕ್ಕು ಸುಮ್ಮನೆ ಹಂಗೆ ಹೇಳ್ತಾಳಂತೆ. ಹಂಗೆ ಒಂಚೂರು ವಿಡಿಯೋ ಮಾಡ್ಸೋಣ ಅದ್ರ ಕೈಲೂ ಅಂತ ಮಾಡಿಸ್ತಾ ಇದ್ದೆ ಅಷ್ಟೇ. ನಾವೆಲ್ಲ ಕೆಲಸ ಕೊಡಲ್ಲಪ್ಪ, ಮಕ್ಳಿಗೆ ಕೆಲಸ ಮಾಡ್ಸೋಕ್ಕಾಗತ್ತಾ? ಪಾಪ ದೇವ್ರಂಥ ಮಕ್ಕಳು, ನಾವು ಕೆಲಸನೇ ಮಾಡಿಸ್ಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್.